ಹಾಯ್ ಫ್ರೆಂಡ್ಸ್, ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳೋಕೆ ಹೊರಟಿರುವಂಥ ರೆಸಿಪಿ ಏನು ಅಂದರೆ ಹೂಕೋಸಿನ ಗ್ರೇವಿ. ತುಂಬಾ ಚೆನ್ನಾಗಾಗುತ್ತೆ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ, ಮೊದಲಿಗೆ ಈಗ ಕೋಸನ್ನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೀರನ್ನ ಬಿಸಿ ಮಾಡೋಕ್ಕೆ ಅಂತ ಗ್ಯಾಸ್ ಮೇಲೆ ಇಟ್ಟು ಬಂದಿದ್ದೀನಿ. ಇದನ್ನು ತೊಳಿಲಿಕ್ಕೆ. ನೆಕ್ಸ್ಟು ನೆನ್ನೆ ನೈಟು ಈ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಒಂದು ವಿಷಲು ಸ್ವಲ್ಪ ಚೆನ್ನಾಗಿ ಬೇಯಿದ್ರೆ ತಿನ್ನೋಕೆ ಚೆನ್ನಾಗುತ್ತೆ ಅಂತಂದು ಉಪ್ಪಾಕಿ ಬೇಯಿಸಿಟ್ಕೊಬೇಕು. ನೆಕ್ಸ್ಟು ನೀರು ಕಾಯಕ್ಕಿಟ್ಟಿದ್ನಲ್ಲ, ಅದಕ್ಕೆ ಕೋಸನ್ನ ಬಿಡಿಸಿರೋದಂತೂ ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ. ನಮಗೆ ಕಾಣದೇ ಇರುವ ಕ್ರಿಮಿ ಕೀಟನ ಇದ್ದರೆ ಬಿಸಿನೀರಲ್ಲಿ ಹಾಕಿ ತೊಳೆದಿದ ತಕ್ಷಣ ಕ್ಲೀನ್ ಆಗುತ್ತೆ. ಗ್ರೇವಿ ಮಾಡೋಕ್ಕಷ್ಟೇ ಅಲ್ಲ, ಯಾವಾಗೇ ನೀವು ಇದನ್ನು ಮಾಡಬೇಕು, ಹೂಕೋಸು ತಿನ್ನಬೇಕು ಅನಿಸಿದಾಗ ಇದನ್ನು ತೊಳಿಲೇಬೇಕು ಇದೇ ಥರ ಬಿಸಿನೀರಲ್ಲಿ ಹಾಕಿ. ನೋಡಿ, ನಾನೀಗ ರೆಸಿಪಿ ಮಾಡಿಟ್ಟಿರೋಂಥದ್ದು ಎಲ್ಲ ಹೆಚ್ಚಿಟ್ಕೊಂಡಿರೋವಂಥದ್ದೆಲ್ಲ ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನುಣ್ಣು ಆಗಬೇಕು. ಇದು ಇನ್ನೊಂದು ವಿಷಯ ಏನಂದರೆ, ನಾವು ಚಿಕನ್ ಸಾರಿಗೆ ಹಾಕುವಂಥ ಸಾಮಗ್ರಿಗಳನ್ನು ಹಾಕಬೇಕು. ತುಂಬಾ ಚೆನ್ನಾಗಾಗುತ್ತೆ. ಸೇಮ್ ಅದೇ ಥರ ಮಾಡೋದು, ಬಟ್ ರುಚಿ ಮಾತ್ರ ಸೂಪರ್. ನಮ್ಮಮ್ಮ ಅವಾಗ ಮಾಡಿಕೊಡ್ತಾಯಿದ್ರು. ನೋಡಿ, ಈ ಥರ ಬಾಣಲಿಗೆ ಇಟ್ಟಿದ್ದೀನಿ. ಬಾಣಲಿ ಒಳಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಏನೂ ಬೇಡ. ಯಾಕಂದರೆ ಚಿಕನ್ ಸಾರಿಗೆ ಹಾಕುವಂಥ ಎಲ್ಲ ಹಾಕಿರೋದ್ರಿಂದ ಸಾಸಿವೆ ಜೀರಿಗೆ ಬೇಡ. ಈಗ ಕಡಲೆಕಾಳು ನೆಂದಿರುವಂಥ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಕೋಸನ್ನು ಹಾಕಿದ್ದೀನಿ. ಚೆನ್ನಾಗಿ ಡ್ರೈ ಆದರೆ ಅದರಲ್ಲಿರುವ ಹಸಿ ಅಂಶ ಎಲ್ಲ ಸ್ವಲ್ಪ ಹೋದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಟಿರುವಂಥ ಖಾರನ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್. ನಿಜವೂ ಟ್ರೈ ಮಾಡಿ ನೀವು. ನಿಮಗೆ ಎಷ್ಟು ಬೇಕು ಸ್ವಲ್ಪ ಅದು ಬೇಯಕ್ಕೆ ನೀರು ಬೇಕಲ್ವಾ, ಅಷ್ಟು ಹಾಕಿ ಚೆನ್ನಾಗಿ ಗೂರಾಡಬೇಕು. ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಬೇಕು. ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ಖಾರ ಬೇಕು ಅಂದರೆ ಖಾರ ತಿನ್ನೋದಾದರೆ ಖಾರ ಹಾಕ್ಕೋಬೋದು. ಖಾರ ಬೇಡ ನಮಗೆ ಮೀಡಿಯಮ್ ಇರಲಿ ಅಂದರೆ ಈ ಥರ ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಚೂರು ಫುಲ್ಲು ಗ್ರೇವಿ ಆಗಬೇಕು ಅಂತಂದು ಓಪನ್ ಮಾಡಿ, ಮುಚ್ಚಳ ಮುಚ್ಚಿಲ್ಲ, ಓಪನ್ ಮಾಡಿ ಹಂಗೆ ಇಟ್ಟಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿದ್ರೆ ನಿಜವಾಗ್ಲೂ ಸೂಪರ್ ಆಗುತ್ತೆ. ಇದು ಚಪಾತಿ, ರೊಟ್ಟಿಗೆ, ರೈಸಿಗೂ ತುಂಬ ಚೆನ್ನಾಗುತ್ತೆ. ನೋಡಿ, ಯಾವ ಥರ ಕಾಣ್ತಾ ಇದೆ ಅಂತಂದು ನನಗಂತೂ ತುಂಬಾ ಇಷ್ಟ ಇದು. ನಿಮಗೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.